A7 ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವರದಿಗಾರರು ರೋನಕ್ ಅಲಿ ಖಾನ್, ಕೋಲಾರ. ಎಸ್ಡಿಪಿಐ ಪಕ್ಷದಿಂದ ನಗರಸಭೆ ಸದಸ್ಯರುಗಳಾದ ಫೈರೋಜ್ ಖಾನ್, ನಿಖಿತ್ ಫೌತಿಮಾ ಮತ್ತು ಅವರ ಪತಿ ಶಮೀರ್ ರವರುಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದ ಜಿಲ್ಲಾ ಅಧ್ಯಕ್ಷ ಶಾಹುಲ್ ಜುಮನ್ ನಗರಸಭೆ ಸ್ಥಾಯಿ ಸಮಿತಿಗೆ ಆಯ್ಕೆಯಾಗಿರುವ ಕೋಲಾರ ನಗರದ ವಾರ್ಡ್ ಸಂಖ್ಯೆ 16ರ ಸದಸ್ಯ ಫೈರೋಜ್ ಖಾನ್ ಅವರನ್ನು ಹಾಗೂ ಇವರಿಗೆ ಬೆಂಬಲ ನೀಡಿದ ವಾರ್ಡ್ ಸಂಖ್ಯೆ 17ರ ಸದಸ್ಯೆ ನಿಖಿತ್ ಫೌತಿಮಾ ಮತ್ತು ಅವರ ಪತಿ ಶಾಮೀರ್ ರವರುಗಳನ್ನು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರ ಅಡಿಯಲ್ಲಿ ಎಸ್ಡಿಪಿಐ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಜಿಲ್ಲಾ ಅಧ್ಯಕ್ಷ ಶಾಹುಲ್ ಜುಮನ್ ತಿಳಿಸಿದರು. ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿ ಉಚ್ಚಾಟನೆ ಮಾಡುವ ತೀರ್ಮಾನ ತೆಗೆದುಕೊಂಡ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪಕ್ಷ ನಗರಸಭೆಯ ಸ್ಥಾಯಿ ಸಮಿತಿಗೆ ವಾರ್ಡ್ ಸಂಖ್ಯೆ 28ರ ಖಾಜಾ ಮೈನಾದ್ದೀನ್ ರವರನ್ನು ಆಯ್ಕೆ ಮಾಡಲಾಗಿತ್ತು. ಆದರೆ ಎಸ್ಡಿಪಿಐ ಪಕ್ಷದಿಂದ ಗೆದ್ದಿದ್ದ ನಗರಸಭೆ ಸದಸ್ಯ ಫೈರೋಜ್ ಖಾನ್ ಪಕ್ಷ ಸಿದ್ಧಾಂತಗಳನ್ನು ಧಿಕ್ಕರಿಸಿ ಬೇರೆ ಪಕ್ಷದವರೊಂದಿಗೆ ಕೈಜೋಡಿಸಿ ಪಕ್ಷಕ್ಕೆ ದ್ರೋಹ ಬಗೆದು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಪಡೆದಿದ್ದು, ಫೈರೋಜ್ ಖಾನ್ಗೆ ಬೆಂಬಲ ನೀಡಿದ ನಮ್ಮ ಪಕ್ಷದ ಸದಸ್ಯ ಶಾಮೀರ್ ಹಾಗೂ ಅವರ ಪತ್ನಿ ನಗರಸಭೆ ಸದಸ್ಯೆ ನಿಖಿತ್ ಫಾತಿಮಾ ರವರುಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಯೂನುಸ್ ಖಾನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾರುಖ್ ಪಾಷಾ, ಕೋಲಾರ ತಾಲೂಕು ಅಧ್ಯಕ್ಷ ಸೈಯದ್ ಖಾನ್, ಜಿಲ್ಲಾ ಸಮಿತಿ ಸದಸ್ಯ ರಹಮತುಲ್ಲಾ ಅಹ್ಮದ್ ಖಾನ್, ತಾಲೂಕು ಸಮಿತಿಯ ಸದಸ್ಯರುಗಳಾದ ಜಹೀರ್ ಅಹ್ಮದ್, ಅಜಂ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು. अब इसमें जो